ಅತಿಯಾದ ಒತ್ತಡದ ಬದುಕು ಹಾಗೂ ದುಶ್ಚಟಗಳಿಗೆ ಮಾರು ಹೋಗಿ ಆರೋಗ್ಯದ ಕಡೆ ಹೆಚ್ಚಿನ ಗಮನ ಕೊಡದೆ ಕಿರಿ ವಯಸ್ಸಿನಲ್ಲೇ ಯುವ ಜನತೆ ಮೃತವಾಗಿರುವುದು ಆತಂಕಕಾರಿ ಬೆಳವಣಿಗೆ ಎಂದು ಎಸ್ಕೆ ಫೌಂಡೇಶನ್ ಅಧ್ಯಕ್ಷೆ ಶಾಂತಕೃಷ್ಣಮೂರ್ತಿ ತಿಳಿಸಿದರು. ಬೆಂಗಳೂರಿನ ಕೆಆರ್ಪುರದ ರಾಮಮೂರ್ತಿ ನಗರದ ಎನ್ಆರ್ಐ ಬಡಾವಣೆಯಲ್ಲಿ ತಮ್ಮ ಫೌಂಡೇಶನ್ ಮೂಲಕ ಆಯೋಜಿಸಲಾಗಿದ್ದ ಆರೋಗ್ಯ ಶಿಬಿರಕ್ಕೆ ಚಾಲನೆ ನೀಡಿ ಅವರು ಮಾತನಾಡಿದರು. ಇತ್ತೀಚಿನ ದಿನಗಳಲ್ಲಿ ಯುವ ಜನತೆ ದುಶ್ಚಟಗಳಿಗೆ ಮಾರು ಹೋಗಿ ತಮ್ಮ ಪ್ರಾಣಕ್ಕೆ ತಾವೇ ಸಂಚಕಾರ ತಂದುಕೊಳ್ಳುತ್ತಿದ್ದಾರೆ. ಹಾಗೆ ಹೆಚ್ಚಿನ ಒತ್ತಡದ ಬದುಕಿನಲ್ಲಿ ಆರೋಗ್ಯದ ಕಡೆ ಗಮನ ಕೊಡದೆ ಸಣ್ಣ ವಯಸ್ಸಿನಲ್ಲೇ ಮೃತರಾಗಿರುವುದು ಕಳವಳಿಕಾರಿಯಾಗಿದೆ ಎಂದರು. ಪ್ರತಿಯೊಬ್ಬರಿಗೂ ಆರೋಗ್ಯ ಕಾಪಾಡುವ ದೃಷ್ಟಿಯಿಂದ ಎಸ್ಕೆ ಫೌಂಡೇಶನ್ ವತಿಯಿಂದ ಪ್ರತಿ ವರ್ಷ ಆರೋಗ್ಯ ಶಿಬಿರವನ್ನು ಮಾಡುತ್ತಿದ್ದು ಸಾವಿರಾರು ಜನ ಸದುಪಯೋಗ ಪಡೆದುಕೊಳ್ಳುತ್ತಿದ್ದಾರೆ. ಈ ಬಾರಿಯೂ ಸಹ ಕಣ್ಣು, ಕಿವಿ, ಮೂಗು, ಬಾಯಿ, ಹೃದಯ, ಮೂಳೆ, ದಂತ ಸೇರಿದಂತೆ ಪರಿಣಿತ ತಂಡಗಳು ಪರೀಕ್ಷೆ ನಡೆಸಿ ಸಮಸ್ಯೆ ಇದ್ದವರಿಗೆ ಹೆಚ್ಚಿನ ಚಿಕಿತ್ಸೆಗೆ ನೆರವು ನೀಡಲಾಗುತ್ತದೆ. ಅವಶ್ಯವಿರುವ ಕಣ್ಣು, ಹೃದಯ ಶಸ್ತ್ರಚಿಕಿತ್ಸೆಗೆ ಖರ್ಚಾಗುವ ಹಣವನ್ನು ಫೌಂಡೇಶನ್ ಭರಿಸುತ್ತದೆ ಎಂದು ಅವರು ತಿಳಿಸಿದರು. ಈ ಸಂದರ್ಭದಲ್ಲಿ ಶಾಂತಕೃಷ್ಣಮೂರ್ತಿ ಫೌಂಡೇಶನ್ ಸಂಸ್ಥಾಪಕ ಅಧ್ಯಕ್ಷೆ ಕಲ್ಕೆರೆ ಕೃಷ್ಣಮೂರ್ತಿ ಸೇರಿದಂತೆ ಫೌಂಡೇಶನ್ ಸದಸ್ಯರು ಹಾಜರಿದ್ದರು. ಇದನ್ನು ನಮ್ಮ ಹುಟ್ಟುಹಬ್ಬಕ್ಕೆ ಇವತ್ತು ಒಂದು ಮೆಗಾ ಹೆಲ್ತ್ ಕ್ಯಾಂಪ್ ಆರ್ಗನೈಸ್ ಮಾಡಿದ್ದೀವಿ. ಇದರಲ್ಲಿ ಪ್ರತಿಷ್ಠಿತ ಹಾಸ್ಪಿಟ್ಲ್ಗಳು ಬಂದಿದ್ದಾರೆ. ವೈದೇಹಿ ಮತ್ತು ಸ್ಪರ್ಶ್, ರಾಜೀವ್ ಗಾಂಧಿ ಹಾಸ್ಪಿಟ್ಲ್, ಈ ಥರ ಎಲ್ಲ ಒಳ್ಳೆ ಪ್ರತಿಷ್ಠಿತ ಹಾಸ್ಪಿಟ್ಲ್ಗಳು ಬಂದಿದ್ದಾರೆ. ಮತ್ತು ಡಾಕ್ಟರ್ಸ್ ಸಹ ಅಷ್ಟೇ, ಸರ್ಜನ್ಸ್ ಬಂದಿದ್ದಾರೆ. ಎಲ್ಲ ರೀತಿಯಿಂದ ಅಂದರೆ ಬ್ಲಡ್ ಕ್ಯಾಂಪ್ ಇದೆ, ಮತ್ತು ಬ್ಲಡ್ ಟೆಸ್ಟ್, ಎಲ್ಲ ರೀತಿಯ ಬ್ಲಡ್ ಟೆಸ್ಟು, ಮತ್ತು ಹೃದಯಕ್ಕೆ ಸಂಬಂಧಿಸಿದ ಕಾಯಿಲೆಗಳಿಗೆ ಮತ್ತು ಚರ್ಮದ್ದು, ಈ ಥರ ಎಲ್ಲ ಡಿಪಾರ್ಟ್ಮೆಂಟ್ ಅವರು ಬಂದಿರೋದ್ರಿಂದ ನಮ್ಮ ಭಾಗಕ್ಕೆ ಒಂದು ಹೆಚ್ಚು ಅನುಕೂಲ ಆಗಲಿ ಅಂತ ಅಂದ್ಬಿಟ್ಟು ನಾವು ಎಲ್ಲವನ್ನು ಇಲ್ಲೇ ಕರೆಸಿದ್ದೀವಿ. ಇವತ್ತಿನ ದಿವಸ ಸಾವಿರಾರು ಸಂಖ್ಯೆಯಲ್ಲಿ ಬಂದು ಎಲ್ಲ ಉಪಯೋಗನ ಪಡ್ಕೊಂಡಿದ್ದಾರೆ. ಸೇವಾ ಮನೋಭಾವನೆ ಇಟ್ಕೊಂಡು ನಾವು ಒಂದು ಆರೋಗ್ಯ ಶಿಬಿರನ ಆಯೋಜನೆ ಮಾಡ್ತಾಯಿದ್ದೀವಿ. ಅದೇ ಥರ ಈ ವರ್ಷವೂ ಕೂಡ ಆರೋಗ್ಯ ಶಿಬಿರನ ನಾವು ಮಾಡಿದ್ವಿ. ಸೊ ಆ ಪ್ರಕಾರ ಇವತ್ತು ಪ್ರತಿಷ್ಠಿತ ಹಾಸ್ಪಿಟ್ಲುಗಳು ಅಂದರೆ ಸ್ಪರ್ಶ ಹಾಸ್ಪಿಟ್ಲು, ಮತ್ತು ವೈದೇಹಿ ಹಾಸ್ಪಿಟ್ಲು, ಮತ್ತು ಶಂಕರೈ ಹಾಸ್ಪಿಟ್ಲು, ಈ ರೀತಿ ಹಲವಾರು ಪ್ರತಿಷ್ಠಿತ ಹಾಸ್ಪಿಟ್ಲ್ಗಳಿಂದ ನುರಿತ ಎಕ್ಸ್ಪರ್ಟ್ ಡಾಕ್ಟರ್ಗಳನ್ನು ಕರೆಸಿ ನಮ್ಮ ಭಾಗದ ಜನರಿಗೆ ಆರೋಗ್ಯ ತಪಾಸಣೆ ಮತ್ತು ಉಚಿತವಾಗಿ ಕಣ್ಣಿನ ಚಿಕಿತ್ಸೆ ಮತ್ತು ಕಣ್ಣಿಗೆ ಕನ್ನಡಕ, ಪವರ್ ಮತ್ತು ರೀಡಿಂಗ್ ಗ್ಲಾಸು ಉಚಿತವಾಗಿ ಕೊಡುವಂಥ ವ್ಯವಸ್ಥೆ ಮಾಡಿದ್ದೀವಿ. ಒಂದು ಸಡಗರ, ಒಂದು ರೀತಿ ಹಬ್ಬದ ವಾತಾವರಣ. ಯಾಕಂದರೆ ರಾಮಮೂರ್ತಿ ನಗರದಲ್ಲಿ ಮತ್ತು ಸುತ್ತಮುತ್ತಲಿನ ಎಲ್ಲ ಬಡಾವಣೆಯವರಿಗೆ ಅವರು ಪ್ರತಿಯೊಂದು ದಿನವೂ ಪ್ರತಿಯೊಂದು ಕ್ಷಣದಲ್ಲೂ ಸ್ಪಂದಿಸಿದ್ದಾರೆ. ಯಾಕಂದರೆ ಯಾವುದೇ ಒಂದು ಕರೋನಾ ಆಗಿರ್ಬೋದು, ಸಂಕಷ್ಟದಲ್ಲಿರುವಾಗ ಮನೆಗೆ ಒಂದು ಕಿಟ್ಗಳನ್ನ ಕೊಡೋ ಮೂಲಕ ಮನೆಗೂ ತಲುಪಿದ್ದಾರೆ. ಅದೇ ರೀತಿ ಶಾಂತಾ ಮೇಡಮ್ ಅವರು ಪ್ರತಿಯೊಬ್ಬ ಬಡ ಬಗ್ಗರಿಗೂ ಅಷ್ಟೇ, ಒಂದು ಮಕ್ಕಳಿಗೆ ಸ್ಕೂಲ್ ಪ್ರಾಬ್ಲಮ್ ಇದ್ದರೆ ಅವ್ರಿಗೂ ಸ್ಪಂದಿಸಿದ್ದಾರೆ. ಪ್ರತಿಯೊಬ್ಬರಿಗೂ ಒಬ್ಬರು ಹಿರಿಯ ನಾಗರಿಕರಿಗೆ ಏನೋ ತೊಂದರೆ ಇದ್ದರೆ ಅವ್ರಿಗೆ ಹಣಕಾಸನ್ನು ಕೊಟ್ಟು ಅವರಿಗೆ ಒಂದು ಮೆಡಿಕಲ್ ನೋಡಿ, ಇವತ್ತಿನ ದಿವಸ ಮೆಡಿಕಲ್ ಕ್ಯಾಂಪ್ ನಡೀತಾ ಇದೆ ನೋಡಿ. ಇವತ್ತಿನ ದಿವಸ ಸುಮಾರು ರಾಮಮೂರ್ತಿ ಸುತ್ತಮುತ್ತಲ ಬಡಾವಣೆಯವರೆಲ್ಲ ಬಂದು ಮೆಡಿಕಲ್ ಕ್ಯಾಂಪ್ನ ಸದುಪಯೋಗ ಪಡ್ಕೊತಾ ಇದ್ದಾರೆ.